ಹಾಯ್ ನಮಸ್ತೆ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ಏನಾದರೂ ಮಾಡಿಕೊಡೋಣ ಅಂಥೇಳಿ ಅವರಿಗೆ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಕೇಕ್ ಮಾಡೋಣ ಅಂತ ಕೇಕ್ ಮಾಡ್ತಾಯಿದ್ದೆ. ತುಂಬ ದಿನ ಆಗಿತ್ತು ಚಾಕ್ಲೇಟ್ ಕೇಕ್ ಮಾಡಿ, ಹಾಗಾಗಿ ಚಾಕ್ಲೇಟ್ ಕೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇದು ಮಕ್ಳಿಗೆ ತುಂಬಾ ಇಷ್ಟ ಕೇಕು. ಆಚೆ ಕಡೆ ಎಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ತಿಂದರೆ ಬೆಸ್ಟ್ ಅಲ್ವಾ, ಹಾಗಾಗಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ರೆಸಿಪಿನ ನೀವು ಸಿಂಪಲ್ಲಾಗಿ ಮನೆಯಲ್ಲೇ ಕೂಡ ಮಕ್ಳಿಗೆ ಮಾಡಿಕೊಡ್ಬೋದು. ನಾನು ಫಸ್ಟಿಗೆ 4 ಮೊಟ್ಟೆ ತೊಗೊಂಡಿದ್ದೀನಿ. 4 ಮೊಟ್ಟೆ ತೊಗೊಂಡು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಈ ಥರ ಎಲೆಕ್ಟ್ರಿಕ್ ಬೀಟರ್ ಇರುತ್ತಲ್ಲ, ಇದರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ನಾನು ಕೇಕ್ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಒಂದು ಸಾರಿನೂ ಕೂಡ ಹೊರಗಡೆ ಹೋಗಿ ಕೇಕ್ ತೊಗೊಂಬಂದು ತಿಂದಿಲ್ಲ. ಬಟ್ ಮನೆ ಕೇಕು ಅಷ್ಟು ಅದಕ್ಕಿಂತನೂ ಹೊರಗಡೆ ಕೇಕ್ಕಿಂತನೂ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಅಷ್ಟೇ ಟೈಮ್ ಇದ್ದರೆ ಮನೆಯಲ್ಲೇ ಮಾಡಿಕೊಡಿ ಆದಷ್ಟು ಮಕ್ಕಳಿಗೆ. ಇವಾಗ ಇದಕ್ಕೆ 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಪೌಡರು, 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ, 4ರಿಂದ 5 ಸ್ಪೂನಷ್ಟು ನಾನು ಕೋಕೋ ಪೌಡರ್ನ ತೊಗೊತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಜರಡಿ ಇಟ್ಕೋಬೇಕು. ಏನಕ್ಕಂತಂದರೆ ಈ ಕೋಕೋ ಪೌಡರ್ಲಾಗಿರ್ಬೋದು, ಮೈದಾದಲ್ಲಾಗಿರ್ಬೋದು ಗಂಟುಗಳಿರುತ್ತೆ ಸಣ್ಣ ಸಣ್ಣದು. ಸೊ ಅದರಿಂದ ನಾವು ಅದೇ ಥರನೇ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಈ ಥರ ಜರಡಿ ಇಟ್ಕೊಂಡು ಹಾಕೋಬೇಕು. ಒಂದು ಹ್ಯಾಂಡ್ ವಿಸ್ಕರ್ನ ನಾನು ತೊಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬ್ಯಾಟರ್ನ. ನೀಟಾಗಿ ಇದೇ ಥರನೇ ಮೆಥಡಲ್ಲಿ ನಾವು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾನಿವಾಗ ಒಂದು 50 ಗ್ರಾಮ್ನಷ್ಟು ಸನ್ಫ್ಲವರ್ ಆಯಿಲ್ನ ನಾನು ಸೇರಿಸ್ತಾ ಇದ್ದೀನಿ. ಯಾವುದೇ ಥರ ಫ್ಲೇವರ್ ಎಣ್ಣೆನ ನಾವು ಹಾಕೋಬಾರ್ದು. ಇದಕ್ಕೆ ಫ್ಲೇವರ್ ಇಲ್ಲದೇ ಇರೋ ಎಣ್ಣೆನೇ ಬಳಸಬೇಕು. ಇದನ್ನು ಹಾಕ್ಕೊಂಡು ಇನ್ನೂ 1 ನಿಮಿಷಗಳ ಕಾಲ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೇಮ್ ಇದೇ ಥರ ಗಂಟು ಇಲ್ಲದೇ ಇರೋ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಓವನ್ ಇಲ್ಲ ಅಂತ ಅಂದರೆ ನೀವು ಕುಕ್ಕರಲ್ಲೂ ಕೂಡ ಬೇಕ್ ಮಾಡ್ಕೊಬೋದು. ಕೇಕ್ನ ಈಸಿಯಾಗಿ ಬೇಕ್ ಮಾಡ್ಕೊಬೋದು. ಆಲ್ರೆಡಿ ನಾನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಕುಕ್ಕರಲ್ಲಿ ಹೇಗೆ ಬೇಕ್ ಮಾಡ್ಕೊಳ್ಳೋದು ಅಂತ. ಅದರ ಲಿಂಕ್ನ ನಾನು ಹಾಕಿರ್ತೀನಿ. ಸೊ ನಿಮ್ಮ ಟೈಮಿದು ಇಂಟ್ರೆಸ್ಟ್ ಇದ್ದರೆ ನೀವು ಒಂದು ಸಾರಿ ಅದನ್ನು ಚೆಕ್ ಮಾಡ್ಕೊಬೋದು. ನೋಡಿ, ಈ ಥರ ನಾನು ಬ್ಯಾಟರ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಈ ಬ್ಯಾಟರ್ನ ಒಂದು ಮೌಲ್ಡ್ಗೆ ಶಿಫ್ಟ್ ಮಾಡ್ಕೊಬೇಕು. ಹಾಗಾಗಿ ಮೌಲ್ಡ್ಗೆ ಆಯಿಲ್ನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬಟರ್ ಪೇಪರ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು ನೀಟಾಗಿ ಆಯಿಲ್ನ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬ್ಯಾಟರ್ನ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು ಮೌಲ್ಡ್ಗೆ. ಸ್ವಲ್ಪ ಬ್ಯಾಟರು ಜಾಸ್ತಿ ಆಯಿತು. ನಾನು ಇನ್ನೊಂದು ಮೌಲ್ಡ್ಗೆ ಇದನ್ನು ಹಾಕ್ತಾಯಿದ್ದೀನಿ ಬ್ಯಾಟರ್ನ. ಇದಕ್ಕೆ ಸ್ವಲ್ಪ ಚಾಕ್ಲೇಟ್ನ ತುರಿದು ಮೇಲ್ಗಡೆ ಈ ಥರ ಹಾಕ್ತಾಯಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿರಲಿ ಟೇಸ್ಟ್ಗೆ ಅಂತ. ಇದನ್ನು ಸ್ವಲ್ಪ ಟ್ಯಾಬ್ ಮಾಡಿಬಿಟ್ಟು ಇದನ್ನು OTGಗೆ ಇಡ್ತಾಯಿದ್ದೀನಿ. ಬೇಕಾಗೋದಕ್ಕೆ 10 ಮಿನಿಟ್ಸ್ OTGನ ಪ್ರೀಹೀಟ್ ಮಾಡ್ಕೊಂಡಿದ್ದೆ. ಇವಾಗ 180 ಡಿಗ್ರಿಲಿ 35 ಮಿನಿಟ್ಸು ಬೇಕಾಗ್ಲಿಕ್ಕೆ ಇಟ್ಟಿದ್ದೀನಿ. ಕೇಕು ಕಂಪ್ಲೀಟಾಗಿ ರೆಡಿಯಾಗಿದೆ. ಅದು ರೆಡಿ ಆದಮೇಲೆ ಸ್ವಲ್ಪ ಕೂಲಾಗಿ ಬಿಡಬೇಕು. ಒಂದು 2ರಿಂದ 3 ಅವರ್ ಬಿಟ್ಟಾದಮೇಲೆ ನಾನು ಇದಕ್ಕೆ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಮೇಲ್ಗಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಶುಗರ್ನ ಸ್ವಲ್ಪ ಈ ಥರ ಮಾಡ್ತಾಯಿದ್ದೀನಿ, ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ತುಂಬ ಟೇಸ್ಟಿ ಅಂತೂ ಸಕ್ಕತ್ತಾಗಿರುತ್ತೆ. ಇದನ್ನು ಐಸ್ ಕೇಕ್ ಮಾಡಲಿಲ್ಲ ನಾನು, ಜಸ್ಟ್ ಹಾಗೆ ತಿನ್ನೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಚಾಕ್ಲೇಟ್ ಮೆಲ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಸಿಂಪಲ್ಲಾಗಿ ಕೇಕ್ ಮಾಡೋದನ್ನ ಹೇಗೆ ಅಂತ ನೋಡ್ಕೊಂಡಿದ್ದೀವಿ. ಮಕ್ಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ, ಇಷ್ಟನೂ ಆಗುತ್ತೆ ಟೇಸ್ಟು. ಈ ಥರ ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.